ಓಂ ಸರ್ವಜನಾನಾಂ ಮೂಲಭೂತ ಗುರವೇ ಪುರುಷೋತ್ತಮಾಯ ನಮಃ. ವಿದ್ಯಾಭಿಮಾನಿನ್ಯೈ ಶ್ರಿಯೇ ನಮಃ. ಲೋಕಗುರವೇ ಬ್ರಹ್ಮಣೇ ನಮಃ. ಸರ್ವೇಭ್ಯೋ ದೇವೇಭ್ಯೋ ಮುಖ್ಯ ವ್ಯಾಖ್ಯಾಕೃದ್ಭ್ಯಃ ಸಂಶಯಚ್ಛಿದ್ಭ್ಯಶ್ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಭಾಗಃ ಸಪ್ತನವತಿತಮಃ 97ನೇದು. ತತ್ರ ವೈಷ್ಣವ ಧರ್ಮ ಪರ್ವಣಿ ಭಗವತಾ ಸರ್ವಜನಾನಾಂ ಮೂಲಭೂತ ಗುರುಣ ಪುರುಷೋತ್ತಮೇನ ಕೃಷ್ಣೇನ ಯುಧಿಷ್ಠಿರಾದೀನ್ ಪ್ರತಿ ಉಕ್ತಾನ್ ವೈಷ್ಣವಧರ್ಮಾನ್ ಶೃಣ್ವತಾಂ ಅಸ್ಮಾಕಂ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ 4,104 104ನೇ ಅಧ್ಯಾಯ. ವೈಷ್ಣವ ಪಾಠೆ 100ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ 99ನೇ ಅಧ್ಯಾಯ. ಅದ್ಯ ಕರ್ಣಪಥಂ ಆಗಚ್ಚತಿ. ಉತ್ತರ ಭಾರತಸ್ಯ ಪಾಠೆ ತು ವೈಷ್ಣವಧರ್ಮಾಣಾಂ ವರ್ಣನಪರಾಃ ಏತೆ ಅಧ್ಯಾಯಾಃ ನೈವ ದೃಶ್ಯಂತೆ. ತಥಾಪಿ ತತ್ರ ಕಂಸೇಷು ಏತೆ ಸರ್ವೇಪಿ ಅಧ್ಯಾಯಾಃ ತೈರಪಿ ಮುದ್ರಿತಾಃ ದೃಶ್ಯಂತೆ. ಗತೆ ದಿವಸೆ ತತ್ಪೂರ್ವದಿವಸೆ ಚ ಯೋನಿದೋಷಃ ಬೀಜದೋಷಶ್ಚ ಕಥಂ ಕುಲಂ ದೂಷಯತಃ ಇತ್ಯಸ್ಮಿನ್ ವಿಷये ಅನೇಕೆ ಸೂಕ್ಷ್ಮಾಃ ಧರ್ಮಾಃ ಭಗವತಾ ನಾರಾಯಣೇನ ಪ್ರೋಕ್ತಾಃ ಅಸ್ಮಾಭಿರಪಿ ಸಮಾಕರ್ಣ್ಯಂತ. ಯಥಾ ಯೋನಿದೋಷಃ ಕುಲಂ ದೂಷಯತಿ ಏವಂ ಬೀಜದೋಷೋಪಿ ಯೋನಿಂ ದೂಷಯತಿ. ನಿರ್ದುಷ್ಟಾಮಪಿ ಯೋನಿಂ ದುಷ್ಟಂ ಬೀಜಂ ದೂಷಯತಿ. ಯಹ ಪುರುಷಃ ಯತ್ರ ತತ್ರ ರೇತಃ ಸಿಕ್ತ್ವಾ ಕಾಮಚಾರಿ ಭವತಿ ಸಹ ಪಾಪಾತ್ಮ ಭವತಿ. ತಸ್ಯ ಬೀಜಂ ಅಶುಭಂ ಭವೇತ್. ಶುದ್ಧಾಂ ಯೋನಿಮಪಿ ತದ್ಬೀಜಂ ದೂಷಯತೆ. ಶೂದ್ರಯೋನೌ ಯತ್ ಬೀಜಂ ಸಿಚ್ಯತೆ ತತ್ರ ತದ್ಬೀಜಂ ಏವಂ ವಿಲಪತೆ. ಅಹಂ ಏತಸ್ಮಿನ್ ಮಲಮೂತ್ರ ಮಾರ್ಗೆ ಪತಿತೋಸ್ಮಿ ಇತಿ ದುಃಖಿತಂ ತದ್ಬೀಜಂ ವಿರೌತಿ. ಅತ್ರ ಬೀಜಾಭಿಮಾನಿನೌ ದೇವೌ ವರುಣ ಬೃಹಸ್ಪತಿ. ಬೀಜಕ್ಕೆ ಅಥವಾ ವೀರ್ಯಕ್ಕೆ ಅಭಿಮಾನಿಯಾದಂತಹ ವರುಣ ಮತ್ತೆ ಬೃಹಸ್ಪತಿಗಳ ಬಗ್ಗೆ ಕಳೆದ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಎಲ್ಲರಿಗೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತೆ ಯಾರಿಗೇ ಆಗಲಿ ಬ್ರಹ್ಮಚರ್ಯ ಅಂತನ್ನೋದು ಎಷ್ಟು ಮುಖ್ಯವಾದದ್ದು. ಬ್ರಹ್ಮಚರ್ಯದ ಹಾನಿಯಿಂದ, ಸ್ವೇಚ್ಛಾಚಾರದಿಂದ, ಲಂಪಟತನದಿಂದ ಏನೇನಾಗ್ತದೆ ಅಂತನ್ನೋದನ್ನ ನಾವು ನೋಡೇ ಇದ್ದೇವೆ. ಅದರಲ್ಲೂ ಕೂಡ ಬ್ರಾಹ್ಮಣನಿಗೆ ಅದು ವಿಶೇಷವಾಗಿ ಹಾನಿಕಾರಕ ಆಗ್ತದೆ. ಯಾಕೆಂದ್ರೆ ಶಾಸ್ತ್ರಗಳನ್ನು ತನ್ನ ಸೂಕ್ಷ್ಮವಾದ ಶುದ್ಧವಾದಂತಹ ಬುದ್ಧಿಯಿಂದ ಅರ್ಥ ಮಾಡಿಕೊಂಡು ಅದನ್ನು ಸಮಾಜಕ್ಕೆ ಹೇಳಬೇಕಾದಂತಹ ಜವಾಬ್ದಾರಿ ಇದ್ದವನವನು. ಅವನ ಆ ಸಾಧನೆಯಲ್ಲಿ ಬೃಹಸ್ಪತಿಯ, ವರುಣನ ಮತ್ತೆ ಶಿವನ ಪಾತ್ರವೂ ಕೂಡ ತುಂಬಾ ದೊಡ್ಡದಾಗಿದೆ. ನಾವು ಕಳೆದ ದಿವಸ ನೋಡಿದ್ದೀವಿ ಆ ವೀರ್ಯಕ್ಕೆ ವರುಣ ಮತ್ತೆ ಬೃಹಸ್ಪತಿಗಳು ಅಭಿಮಾನಿಗಳು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ
ಕೆಲವು ಇನ್ನಿತರ ಸಂಗತಿಗಳನ್ನು ಕೂಡ ನಾವೀಗ ನೋಡಬೇಕು. ಬೃಹಸ್ಪತಿ ಕೇವಲ ರೇತಸ್ಸಿನ ಅಭಿಮಾನಿ ಅಲ್ಲ, ಅವನು ಬುದ್ಧಿಯ ಅಭಿಮಾನಿಯೂ ಹೌದು, ವಾಕಿನ ಅಭಿಮಾನಿಯೂ ಹೌದು, ಮನಸ್ಸಿನ ಅಭಿಮಾನಿಯೂ ಹೌದು. ಇಷ್ಟು ದೊಡ್ಡ ಪಾತ್ರ ಇದೆ ಆ ಬೃಹಸ್ಪತಿದು ನಮ್ಮ ಜೀವನದಲ್ಲಿ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಮನಸ್ಸಿನ ಅಭಿಮಾನಿಗಳು ಯಾರ್ಯಾರು ಅಂತನ್ನೋದನ್ನ ವಿವರಿಸಿ ಹೇಳ್ತಾರೆ. ಈ ನಮ್ಮ ಶರೀರದಲ್ಲಿ ಪಂಚರೂಪಿಯಾದಂತಹ ಹರಿಯ ಸನ್ನಿಧಾನ ಅಂತ ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಪೃಥ್ವೀಮಯಂ ಮನಸ್ತತ್ರ ಶೇಷವೀಂದ್ರ ಶಿವೇಂದ್ರಕಾಹ ಕಾಮಾನಿರುದ್ಧೌ ದೇವಗುರು ಮನೋದೇವಾಹ ಸಚಂದ್ರಕಾಹ ಅಂತ ಅಲ್ಲಿ ಶ್ಲೋಕವೊಂದು ಹೀಗೆ ಕಂಡು ಬರ್ತದೆ. ಈ ಮನಸ್ಸು ಪೃಥ್ವಿ ಪರಿಣಾಮ ರೂಪವಾದಂತಹ ಅನ್ನದಿಂದ ಆಗುವುದು. ನಾವು ತಿನ್ನುವ ಸಸ್ಯಾಹಾರವೇ ಇರಲಿ, ಮಾಂಸಾಹಾರವೇ ಇರಲಿ, ಅದೆಲ್ಲವೂ ಕೂಡ ಈ ಭೂಮಿಯಿಂದಲೇ ನಾವು ಸಿಗಬೇಕಾದದ್ದು, ಮಣ್ಣಿನಿಂದಲೇ ಸಿಗಬೇಕಾದದ್ದು. ಆದ್ರಿಂದ ಅನ್ನಮಯಂ ಹಿ ಸೌಮ್ಯ ಮನಃ, ನಮ್ಮ ಮನಸ್ಸು ಈ ಅನ್ನದ ವಿಕಾರ ಅಂತ ವರ್ಣನೆ ಮಾಡಿದ್ದಾರೆ. ಅನ್ನಸ್ಯ ಸ್ಥೂಲ ಭಾಗ, ನಮ್ಮ ಛಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡುವಂತೆ ಸ್ಥೂಲ ಭಾಗ ತತ್ ಪುರುಷಂ ಭವತೆ ಮಲಂ ಭವತೆ, ಮಲ ಆಗಿ ಹೊರಗಡೆ ಹೊರಟೋಗ್ತದೆ. ಮಧ್ಯಮ ಭಾಗ ತನ್ ಮಾಂಸಂ ಭವತೆ, ಅನ್ನದ ಮಧ್ಯಮ ಭಾಗ ಮಾಂಸವಾಗಿ ಪರಿಣತ ಆಗ್ತದೆ. ಅದರದ್ದು ಸೂಕ್ಷ್ಮ ಭಾಗ ಈ ಮನಸ್ಸಾಗಿ ಪರಿಣಮಿಸುತ್ತದೆ ಅಂತ ಶಾಸ್ತ್ರದಲ್ಲಿ ಹೀಗೆ ಕಂಡು ಬರ್ತದೆ. ಈ ಇಂಥ ಮನಸ್ಸಿಗೆ ಅಭಿಮಾನಿಗಳು ಯಾರ್ಯಾರು? ಗರುಡ ಶೇಷ ರುದ್ರರು, ಇದಂತೂ ಗೊತ್ತಿದ್ದೇ ಇದೆ ನಮಗೆ. ಕಾಮ ಮತ್ತೆ ಗರುಡ ಶೇಷ ರುದ್ರರು, ಇಂದ್ರ ಒಂದಲ್ಲಿದೆ, ಅದು ನಾನು ಹೇಳಿಕ್ ಮರ್ತೆ. ಇಂದ್ರನು ಕೂಡ ಅಭಿಮಾನಿಯ ಮನಸ್ಸಿಗೆ. ಗರುಡ ಶೇಷ ರುದ್ರರು 5ನೇ ಕಕ್ಷಾದಲ್ಲಿದ್ದಾರೆ. ಇಂದ್ರ ಮತ್ತೆ ಕಾಮರು 8ನೇ ಕಕ್ಷಾದಲ್ಲಿದ್ದಾರೆ. ಅನಿರುದ್ಧ ಮತ್ತೆ ಇನ್ನೂ 2 ಕಕ್ಷಾ ಕೆಳಗಡೆ ಇದ್ದಾನೆ. ಮತ್ತೆ 2 ಕಕ್ಷಾ ಕೆಳಗೆ ದೇವಗುರುವಾದಂತಹ ಬೃಹಸ್ಪತಿ ಇದ್ದಾನೆ. ಬೃಹಸ್ಪತಿಯು ಕೂಡ ಮನಸ್ಸಿನ ದೇವತೆ ಅನ್ನೋದನ್ನು ಗಮನಿಸಬೇಕು. ಸ ಚಂದ್ರಕಾಹ, ಚಂದ್ರನ ಜೊತೆಗೆ ಇವರು ಕೂಡಿ ಮನಸ್ಸಿನ ದೇವತೆಗಳಾಗಿದ್ದಾರೆ. ನಮಗೀಗಲ್ಲಿ ಉಳಿದವ್ರದ್ದು ಪಾತ್ರದ ಬಗ್ಗೆ ನಾವೀಗ ಆಲೋಚನೆ ಮಾಡೋದು ಬೇಡ. ವರುಣ ಏನ್ ಮಾಡ್ತಾನೆ, ಬೃಹಸ್ಪತಿ ಏನ್ ಮಾಡ್ತಾನೆ ಅಂತ ಅನ್ನೋದನ್ನ ಮತ್ತಷ್ಟು ವಿವರವಾಗಿ ನೋಡಬೇಕು. ಬೃಹಸ್ಪತಿಯು ಮನೋದೇವತೆ ಅಂತ ಅನ್ನೋದನ್ನ ನಾವಿಲ್ಲಿ ನೋಡಿದ್ವಿ. ಅವನು ವಾಕ್ಯನ ದೇವತೆ ಅಂತ ಕೂಡ ಬೃಹದಾರಣ್ಯಕ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ ಅವನನ್ನ ವರ್ಣಿಸ್ತದೆ. ಇಷ್ಟನ್ನೆಲ್ಲ ಗಮನಿಸಿದ್ರೆ ನಮ್ಮ ಸಾಧನೆಯಲ್ಲಿ ಅವನ ಪಾತ್ರ ಎಷ್ಟು ದೊಡ್ಡದಿದೆ ಅಂತ ನಮಗೆ ಗೊತ್ತಾಗ್ತದೆ. ಕಿಂ ದೇವತಃ ಅಸ್ಯಾಂ ಧ್ರುವಾಯಾಂ ದಿಶ್ಯಸೀತಿ ಅಗ್ನಿದೇವತ ಇತಿ. ಈ ಪೂರ್ವ ದಕ್ಷಿಣಗಳ ನಡುವೆ ಇರುವಂತಹ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿದೇವತ ಇದ್ದಾನೆ. ಅವನು ಅದಕ್ಕೆ ಅಭಿಮಾನಿ ದೇವತ. ಅವನು ಯಾರಲ್ಲಿ ಆಶ್ರಯ ಪಡೆದಿದ್ದಾನೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಯಾಜ್ಞವಲ್ಕ್ಯರು ಕೊಡುವ ಉತ್ತರ, ವಾಗಭಿಮಾನಿಯಾದ ಬೃಹಸ್ಪತಿಗಳಲ್ಲಿ. ವಾಕ್ ಪ್ರತಿಷ್ಠಾ ಐತಿ, ಹೃದಯ ಐತಿ, ಕಸ್ಮಿನ್ನು ಹೃದಯಮಿತಿ. ಆ ವಾಗಭಿಮಾನಿಯಾದ ಬೃಹಸ್ಪತಿಯಲ್ಲಿದ್ದಾನೆ, ಹೃದಯಾಭಿಮಾನಿಯಾದ ಪಾರ್ವತಿಯಲ್ಲಿದ್ದಾನೆ ಅಂತ ಮುಂದಿನ ಉತ್ತರ. ಅದರ ಭಾಷ್ಯದಲ್ಲಿ ಆಚಾರ್ಯರು ಮಧ್ಯದಿಕ್ ಸ್ವಾಮಿನಃ ಅಗ್ನೇಶ್ಚ ಸ್ವಾಧಾರ ವಾಗ್ ಬೃಹಸ್ಪತಿ ಹೇ. ಆ ಅಗ್ನಿಗಿಂತಲೂ ಹಿರಿಯನಾದವನು ವಾಗಭಿಮಾನಿಯಾದ ಬೃಹಸ್ಪತಿ ಅಂತ ವರ್ಣನೆ ಮಾಡಿದ್ದಾರೆ. ಇದು ನಾವೇನು ಕಳೆದ ದಿವಸ ರೇತ ಆತ್ಮ ಸುರಗುರು ಅಂತ ನೋಡಿದ್ವಲ್ಲ, ಬೃಹಸ್ಪತಿ ರೇತಸ್ಸಿನ ದೇವತೆ ಅಂತ. ಅದಾದ್ಮೇಲೆ ಬರುವಂತಹ ಭಾಗ ಇದು. ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯ. ಅಲ್ಲಿ ಶಾಕಲ್ಯ ಮತ್ತೆ ಯಾಜ್ಞವಲ್ಕ್ಯರ ನಡುವಿನ ಸಂವಾದ ಅಲ್ಲಿ ಕಾಣಿಸುವಂತಹ ಭಾಗ ಇದೆಲ್ಲ. ದಿಗ್ದೇವತೆಗಳು ಮತ್ತು ಅವರಿಗೆ ಆಶ್ರಯದಾತರನ್ನ ವರ್ಣನೆ ಮಾಡುವಂತಹ ಪ್ರಸಂಗ. ಹೀಗೆ ಬೃಹಸ್ಪತಿ ಮನೋಭಿಮಾನಿಯಾಗಿದ್ದಾನೆ, ಮತ್ತೆ ಅವನು ನಮ್ಮ ವಾಕ್ಯನ ಅಭಿಮಾನಿಯಾಗಿದ್ದಾನೆ, ದೇವಗುರುವೇ ಆಗಿದ್ದಾನೆ. ಮತ್ತೆ ಬುದ್ಧಿಗೂ ಕೂಡ ಅಭಿಮಾನಿಯಾಗಿದ್ದಾನೆ ಅಂತ ಅದೇ ಬೃಹದಾರಣ್ಯಕ ಉಪನಿಷತ್ತು ಇನ್ನೊಂದು ಕಡೆ ಈಗೇನು ನಾವು ಅವನ ರೇತಸ್ಸಿನ ಅಭಿಮಾನಿ ಮತ್ತು ವಾಕ್ಯನ ಅಭಿಮಾನಿ ಅಂತ ನೋಡಿದ್ವಿ. ಅದರ ಹಿಂದೆ
ಅವನು ಬುದ್ಧಿಯ ಅಭಿಮಾನಿ ಅಂತ ವರ್ಣನೆ ಮಾಡುವಂತಹ ಪ್ರಸಂಗ ಇದೆ. ಪ್ರಾಣಾದ್ಯ ವಾಯುಪುತ್ರಾಸ್ತು ದಶ ಬುದ್ಧ್ಯಭಿಮಾನವಾನ್ ಬೃಹಸ್ಪತಿ ಹ್ಯೇತೆ ರುದ್ರ ಇತ್ಯೇವ ಕೀರ್ತಿತಾಃ. ಇದು ಆ ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಅಧ್ಯಾಯವೇ. ಈಗ ನಾವು ನೋಡ್ತಿರೋದು 5ನೇ ಅಧ್ಯಾಯದಲ್ಲೇ ಇವೆಲ್ಲ ಸಂಗತಿಗಳು ಕೂಡ ವರ್ಣಿತ ಆಗಿವೆ. 33 ದೇವತೆಗಳನ್ನ ವರ್ಣನೆ ಮಾಡುವಂತಹ ಪ್ರಸಂಗ ಇದು ಆ 5ನೇ ಅಧ್ಯಾಯದಲ್ಲಿ. ಅಲ್ಲಿ ಆ ಬೃಹಸ್ಪತಿಯನ್ನು ಬುದ್ಧಿಯ ಅಭಿಮಾನಿ ಅಂತ ಹೇಳ್ತಾರೆ. ಬೃಹಸ್ಪತಿಯಿಂದ ಅಭಿಮನ್ಯಮಾನವಾದಂತಹ ರೇತಸ್ಸನ್ನ ನಾವು ಹೀಗೆ ಕಲುಷಿತಗೊಳಿಸಿದರೆ, ದುರುಪಯೋಗ ಮಾಡಿಕೊಂಡ್ರೆ ಅದು ನಮ್ಮ ಬುದ್ಧಿಯ ಮೇಲೆ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ, ವಾಕ್ಯದ ಮೇಲೂ ಪರಿಣಾಮ ಬೀರ್ತದೆ. ಅದನ್ನು ನಾವು ಗಮನಿಸಬೇಕಾಯ್ತು. ಕಳೆದ ದಿವಸ ಇಷ್ಟನ್ನೆಲ್ಲ ಹೇಳಲಿಕ್ಕೆ ನನಗೆ ಆಗಿರಲಿಲ್ಲ, ಈಗ ಅದನ್ನು ಹೇಳ್ತಿದ್ದೇನೆ. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ನಮ್ಮ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಬರ್ತಾವಲ್ಲ, ಮೊದಲು ಆ ಅನೇಕ ಆಲೋಚನೆಗಳನ್ನೇ ಮನಸ್ಸು ಅಂತ ಹೇಳ್ತಾರೆ. ಬುದ್ಧಿರ ಅಧ್ಯವಸಾನಾಯ. ಬುದ್ಧಿ ಅಂತನ್ನುವುದು ನಮಗೆ ಒಂದು ದೃಢವಾದಂತಹ ನಿರ್ಧಾರವನ್ನು ಕೊಡ್ತದೆ. ಮನಸ್ಸು ನಿರ್ಧಾರ ಕೊಡೋದಿಲ್ಲ, ನಿರ್ಧಾರ ಕೊಡುವುದು ಬುದ್ಧಿ. ನಾವು ರೇತಸ್ಸನ್ನ ಅಪವಿತ್ರ ಮಾಡಿದರೆ, ಅದನ್ನ ದುರುಪಯೋಗ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನ ಆಲೋಚನೆಗಳ ಮೇಲೆ ಅದು ಪರಿಣಾಮ ಬೀರುತ್ತದೆ. ಅಥವಾ ಮನಸ್ಸಿನ ಆಲೋಚನೆಗಳ ಮೇಲೆ ದುಷ್ಪರಿಣಾಮ ಬೀರಿದ್ದರಿಂದಲೇ ರೇತಸ್ಸು ದುರುಪಯೋಗಕ್ಕೊಳಗಾಗೋದು. ಹೀಗೆ ಮನಸ್ಸಿನ ಸಂಕಲ್ಪಗಳು, ಮನಸ್ಸಿನ ಆಲೋಚನೆಗಳು ಕಲುಷಿತ ಆದಾಗ ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೂ ಆಗೋದಿಲ್ಲ. ಬುದ್ಧಿ ಅಧ್ಯವಸಾನ ಅಂದ್ರೆ ನಿರ್ಣಯ ತಗೊಳ್ಳಿಕ್ಕೆ ಅಸಮರ್ಥ ಆಗ್ತದೆ. ಇದನ್ನೇ ನಾನು ಹೇಳೋದು. ಶಾಸ್ತ್ರದ ಆಳ ಅಗಲಗಳನ್ನ ಸೂಕ್ಷ್ಮವಾದ ಬುದ್ಧಿಯಿಂದ ಅವನೇನು ಆಲೋಚನೆ ಮಾಡಬೇಕಾಗಿದೆ ಸಾಧಕನಾದವನು, ಅವನು ಆಗ ವಿಫಲ ಆಗ್ತಾನೆ. ಜಗತ್ತಿನಲ್ಲಿ ಮತ್ಯಾವುದೇ ವಿಜ್ಞಾನ, ತಂತ್ರಜ್ಞಾನ, ಸಂಗೀತ, ಕಲೆ ಮೊದಲಾದ ಯಾವ ಕ್ಷೇತ್ರದಲ್ಲಿಯೂ ಕೂಡ ದುರಾಚಾರಿಯಾದವನಿಗೂ ಕೂಡ ಒಳ್ಳೆಯ ಸಿದ್ಧಿ ಸಾಧನೆ ದೊರಕಬಹುದು. ಆದರೆ ದುರಾಚಾರಿಯಾದವನಿಗೆ ಶಾಸ್ತ್ರ ತನ್ನನ್ನು ತಾನು ತೆರೆದುಕೊಳ್ಳುವುದೇ ಇಲ್ಲ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಅತ್ಯಂತ ಸದಾಚಾರಿಯಾದವನು, ಸಂಪನ್ನನಾದವನಿಗೆ ಶಾಸ್ತ್ರ ಅರ್ಥ ಆಗುವುದಿಲ್ಲ ಅಂತಾದಾಗ, ದುರಾಚಾರಿಯಾದವನಿಗೆ ಮನಸ್ಸು, ಬುದ್ಧಿ, ವಾಕ್ ಇವೆಲ್ಲವೂ ಕೂಡ ಕಲುಷಿತ ಆಗಿಬಿಟ್ಟಿರುವುದರಿಂದ ಅವನಿಗೆ ಅದು ಅರ್ಥವೇ ಆಗೋದಿಲ್ಲ. ಮನಸ್ಸು ಬುದ್ಧಿಗಳೆರಡು ಕಲುಷಿತ ಆಗಿರೋದ್ರಿಂದ ಶಾಸ್ತ್ರ ಅರ್ಥ ಆಗೋದಿಲ್ಲ. ಆದ್ರಿಂದ ವಾಕು ಕಲುಷಿತ ಆಗಿರ್ತದೆ. ಆದ್ರಿಂದ ಇನ್ನೊಬ್ಬನಿಗೆ ಅವನಿಗೆ ಹೇಳಲಿಕ್ಕೂ ಸಾಧ್ಯ ಆಗೋದಿಲ್ಲ. ಎಲ್ಲವೂ ಕೂಡ ಕಲುಷಿತ ಆಗಿಬಿಡ್ತದೆ. ಅವನ ಆಲೋಚನೆಗಳು, ವಿಮರ್ಶೆ ಎಲ್ಲವೂ ಕೂಡ ಕಲುಷಿತ ಆಗ್ತದೆ. ವಾಣಿಯೂ ಕೂಡ ಕಲುಷಿತ ಆಗಿ ಜನರಿಗೆ ತಪ್ಪು ಹೇಳುವಂತ ಸಾಧ್ಯತೆ ಇರ್ತದೆ. ಅವನು ದುರಾಚಾರ ಇಷ್ಟ ಎಲ್ಲದಕ್ಕೂ ಮೂಲ ಆಗಿಬಿಡ್ತದೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ಕರ್ಮಣ ಜ್ಞಾನ ಮಾತನೋತೆ. ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡುವುದರ ಮೂಲಕ, ಶಾಸ್ತ್ರ ನಿಷಿದ್ಧವಾದ ಕರ್ಮಗಳನ್ನು ತ್ಯಾಗ ಮಾಡುವುದರ ಮೂಲಕ ನಾವು ಜ್ಞಾನವನ್ನು ಪಡ್ಕೋಬೇಕು ಅಂತ ಶಾಸ್ತ್ರ ಹೇಳುವುದು. ಅದಕ್ಕಾಗಿಯೇ ಬೃಹಸ್ಪತಿಯಿಂದ ಅಭಿಮನ್ಯಮಾನವಾದ ಆ ರೇತಸ್ಸನ್ನ ದುರುಪಯೋಗಿಸಿಕೊಳ್ಬಾರದು. ಅದರ ಮೂಲಕ ಮನಸ್ಸು, ಬುದ್ಧಿ, ವಾಕ್ಯಗಳನ್ನ ದುರುಪಯೋಗಿಸಿಕೊಳ್ಬಾರದು ಅಂತ ನಾವು ತಿಳಿದುಕೊಳ್ಬೇಕು. ಅದಲ್ಲದೆ ಷಟ್ಪ್ರಶ್ನೋಪನಿಷತ್ತಿನ ಭಾಷ್ಯದಲ್ಲಿ ವರುಣೋ ವೀರ್ಯ ದೇವತಾ ಅಂತ ನಾವು ಈಗಾಗಲೇ ನೋಡಿದ್ದೇವೆ. ಆ ವರುಣನನ್ನ ಧ್ಯಾನದ ದೇವತೆ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ನಾರದ ಮತ್ತು ಸನತ್ ಕುಮಾರರ ಹೃದಯಂಗಮವಾದಂತಹ ಒಂದು ಸಂವಾದ ಇದೆ. ನಾವು ಅದನ್ನು ಹಿಂದೆ ಅನೇಕ ಬಾರಿ ನೋಡಿಯೇ ಇದ್ದೇವೆ. ಆ ಸಂವಾದದಲ್ಲಿ ಯಾವ್ಯಾವ ದೇವತೆ ಯಾವ್ಯಾವ ದೇವತೆಗಿಂತ ಶ್ರೇಷ್ಠ ಅನ್ನುವುದನ್ನೆಲ್ಲ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ನಮಗೆ ಕಾಣಿಸ್ತದೆ. ತಸ್ಮಾತ್ ವರುಣ ಏವ ಚ ಧ್ಯಾನಸ್ಯ ದೇವತಾ ಚಾಸೌ ತನ್ನಾಮ್ನಾ ಚ ನಿಧಾನತಃ ಸತ್ಯಾನಂದ ವಿವೇಕಾರ್ಥಂ ಅಂತ ಆ ಛಾಂದೋಗ್ಯ ಉಪನಿಷತ್ ಭಾಷ್ಯ ವರ್ಣನೆ ಮಾಡ್ತದೆ. ಆ ವರುಣನಿಗೆ ಭಗವಂತ ಎಂಥ ಚತುರ್ಮುಖ ಬ್ರಹ್ಮ ಎಂಥ ಸ್ಥಾನ ಕೊಟ್ಟಿದ್ದಾನೆ. ಇದೆಲ್ಲ 7ನೇ ಅಧ್ಯಾಯದಲ್ಲಿ ಬರ್ತದೆ. ತನ್ನಾಮ್ನಾಚ ನಿಧಾನತಃ ಸತ್ಯಾನಂದ ವಿವೇಕಾರ್ಥಂ. ಜಗತ್ತಿನಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು, ವ್ಯವಹಾರದಲ್ಲೂ ಕೂಡ, ಮತ್ತೆ ವಿಶೇಷತಃ ಶಾಸ್ತ್ರದಲ್ಲಿ ಯಾವುದು ಯಥಾರ್ಥ ಯಾವುದು ಅಯಥಾರ್ಥ ಅನ್ನೋದನ್ನೆಲ್ಲ ನಾವು ವಿವೇಚನೆ ಮಾಡಬೇಕಾಗಿರುವುದು ಆ ವರುಣನ ಅನುಗ್ರಹದಿಂದಲೇ.
ಅದಕ್ಕಾಗಿ ಚತುರ್ಮುಖ ಬ್ರಹ್ಮ ಅಥವಾ ಪರಬ್ರಹ್ಮ ಅವನನ್ನ ಆ ಪದವಿಯಲ್ಲಿ ಇಟ್ಟಿದ್ದಾನೆ. ಆದ್ರಿಂದ ಅವನು ಧ್ಯಾನದ ದೇವತ ಅಂತ ಅಲ್ಲಿ ಧ್ಯಾನಕ್ಕೆ ಅಭಿಮಾನಿ ದೇವತ. ಮತ್ತೆ ಈ ಎಲ್ಲ ವಿವೇಕವನ್ನು ಕೂಡ ನಮಗೆ ಅವನು ಕೊಡ್ತಾನೆ. ಅಂಥ ವರುಣನ ಸ್ಥಾನ ಅದು. ಮತ್ತೆ ಆ ವರುಣನನ್ನ ಷಡಂಗಗಳ ಶ್ರವಣಕ್ಕೆ ಕಾರಣ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಈ ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲರೂ ಕೂಡ ಶ್ರೋತ್ರಾಭಿಮಾನಿಗಳು, ಅವರೆಲ್ಲರೂ ದಿಗಭಿಮಾನಿಗಳು ಕೂಡ ಹೌದು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ಈ ಷಡಂಗಾನಾಂ ವಿಷಯ ಶ್ರವಣೋಚಿತಂ ಶ್ರೋತ್ರಂ ತು ವರುಣ ಅಂತ ವರ್ಣನೆ ಮಾಡಿದ್ದಾರೆ ಭಾಷ್ಯದಲ್ಲಿ. ನಾವು ವೇದದ 6 ಅಂಗಗಳ ಶ್ರವಣ ಮಾಡಲಿಕ್ಕೆ ಏನು ಪ್ರವೃತ್ತಿಯನ್ನು ಮಾಡಬೇಕಾಗಿದೆ, ಅದಕ್ಕೆ ಬೇಕಾದಂತಹ ಶ್ರವಣದ ಪ್ರವೃತ್ತಿ ಮಾಡಬೇಕು ಅನ್ನುವಂಥ ಆಸಕ್ತಿಯನ್ನು ನಮ್ಮಲ್ಲಿ ಮೂಡಿಸುವವನು ಮತ್ತೆ ಕಿವಿಗೆ ಆ ರೀತಿಯಾಗಿ ಪ್ರೇರಣೆ ಕೊಡುವವನು ಈ ವರುಣ ಅಂತ ವರ್ಣನೆ ಮಾಡ್ತಾರೆ. ವರುಣನಿಂದ ಅಭಿಮನ್ಯಮಾನವಾದಂತಹ ಆ ವೀರ್ಯ ಕಲಾವನ್ನು ನಾವು ದುರುಪಯೋಗಿಸಿಕೊಂಡದ್ದಾದರೆ, ಛಾಂದೋಗ್ಯ ಉಪನಿಷತ್ ಭಾಷ್ಯ ಹೇಳುವಂತೆ ಸತ್ಯ ಯಾವುದು, ಯಥಾರ್ಥ ಯಾವುದು, ಅಯಥಾರ್ಥ ಯಾವುದು ಅನ್ನೋದನ್ನ ವಿವೇಚನೆ ಮಾಡುವ ಶಕ್ತಿಯನ್ನು ನಾವು ಕಳ್ಕೋತೇವೆ. ನಮಗೆ ವೇದದ 6 ಅಂಗಗಳ ಜ್ಞಾನವೇ ಸರಿಯಾಗಿ ಆಗೋದಿಲ್ಲ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಮೊದಲಾದ 6 ಅಂಗಗಳ ಜ್ಞಾನ ಸರಿಯಾಗೋದಿಲ್ಲ. ಆ 6 ಅಂಗಗಳಿಲ್ಲದೆ ಹೋದರೆ ವೇದ ಜ್ಞಾನ ಸರಿಯಾಗೋದಿಲ್ಲ. ಕೊನೆಗೆ ಭಗವಂತನ ಜ್ಞಾನಕ್ಕೆ, ತತ್ವಜ್ಞಾನಕ್ಕೆ ಅದು ವಿರೋಧಿ ಆಗ್ತದೆ ಅಂತ ಹೀಗೆ ನಾವು ಅದನ್ನ ತಿಳ್ಕೊಳ್ಬೇಕು. ಹೀಗೆ ಬೃಹಸ್ಪತಿ ಮತ್ತು ವರುಣರು ನಮ್ಮ ಸಾಧನೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ. ಆದ್ರಿಂದ ಅವರ ಅಭಿಮಾನಕ್ಕೆ ಪಾತ್ರವಾದಂತಹ ಆ ರೇತಸ್ಸನ್ನ ನಾವು ಹೀಗೆ ದುರುಪಯೋಗಿಸಿಕೊಳ್ಳಬಾರದು. ಮತ್ತೆ ಅದು ಭಗವಂತನ ಸನ್ನಿಧಾನ ಪಾತ್ರವಾದಂತಹ ಒಂದು ಪ್ರತಿಮಾ ಅಂತ ಕೂಡ ಉಪಾಸನೆ ಮಾಡಬೇಕು. ಅದನ್ನ ಕಳೆದ ದಿವಸ ನೋಡಿದ್ದೇವೆ. ಇದೊಂದಿಷ್ಟು ವಿಷಯಗಳನ್ನು ಹೇಳುವುದಿತ್ತು, ಅದಕ್ಕಾಗಿ ಮತ್ತೆ ಇವತ್ತು ಆ ಹಿಂದಿನ ವಿಷಯದ ಪೂರ್ವಾವಲೋಕನವೂ ಆಯಿತು, ಹೊಸ ವಿಷಯಗಳನ್ನು ಹೇಳಿದಂತೆಯೂ ಆಯಿತು ಅಂತ ಆ ವಿಷಯವನ್ನ ಸ್ವಲ್ಪ ಇವತ್ತು ಹೀಗಿಸಿದ್ದೇನೆ. ಮುಂದೆ ಈ ಬ್ರಾಹ್ಮಣನಾದವನು ಹೇಗೆ ಬದುಕಬೇಕು ಅನ್ನೋದೆಲ್ಲವನ್ನೂ ವರ್ಣನೆ ಮಾಡ್ತಾರೆ. ಅವಿಪ್ಲುತ ಬ್ರಹ್ಮಚರ್ಯೈ ಗೃಹಸ್ಥಾಶ್ರಮಮಾಶ್ರಿತೈ ಪಂಚಯಜ್ಞ ಪರೈ ಧರ್ಮ ಸ್ಥಾಪ್ಯತೆ ಪೃಥ್ವೀತಲೆ. ಈ ಬ್ರಾಹ್ಮಣರು ತಾವು ಧರ್ಮಾಚರಣೆಯನ್ನು ಮಾಡಬೇಕು, ಮತ್ತೆ ಧರ್ಮವನ್ನು ಈ ಜಗತ್ತಿನಲ್ಲಿ ಅವರು ಸ್ಥಾಪಿಸಬೇಕು. ಅದು ಅವರ ಕರ್ತವ್ಯ. ಅದನ್ನ ಈ ಶ್ಲೋಕ ಹೇಳ್ತದೆ. ಪಂಚಯಜ್ಞ ಪರೈಹಿ, ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಭೂತಯಜ್ಞ, ಅತಿಥಿಯಜ್ಞ ಮೊದಲಾದ ಯಜ್ಞಗಳನ್ನು ತಾವು ಮನೆಯಲ್ಲಿ ಮಾಡಿ ಮತ್ತೆ ಒಟ್ಟಾರೆ ಧರ್ಮವನ್ನ ಈ ಭೂಮಿಯಲ್ಲಿ ಅವರು ಸ್ಥಾಪನೆ ಮಾಡಬೇಕು. ಅದಕ್ಕಾಗಿ ಅವರಿಗೆ ಇರಬೇಕಾದ ಅರ್ಹತೆ ಏನು? ಅವಿಪ್ಲುತ ಬ್ರಹ್ಮಚರ್ಯೈ, ಬ್ರಹ್ಮಚರ್ಯಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಬರಬಾರದು, ಸ್ವೇಚ್ಛಾಚಾರ ಅನಾಚಾರ ಅವರು ಮಾಡಿರಬಾರದು ಅಂತ ಅದರ ಅರ್ಥ. ಗೃಹಸ್ಥಾಶ್ರಮ ಆಶ್ರಿತೈ, ತಮ್ಮ ಗೃಹಸ್ಥಾಶ್ರಮದಲ್ಲಿ ಅವರು ಇರಬೇಕು. ಪ್ರಾಜಾಪತ್ಯ ಬ್ರಹ್ಮಚರ್ಯವನ್ನು ಅವರು ಆಚರಣೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಅಂಥ ಬ್ರಾಹ್ಮಣರೇ ಈ ಧರ್ಮವನ್ನ ಈ ಜಗತ್ತಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂಥ ಬ್ರಾಹ್ಮಣರನ್ನ ಆಶ್ರಯಿಸುವ ಮೂಲಕವೇ ಎಲ್ಲರೂ ಕೂಡ ಆ ಜ್ಞಾನವನ್ನ ಪಡ್ಕೋಬೇಕು ಅಂತ ಅಭಿಪ್ರಾಯ ಆಗ್ತದೆ. ಸಾಯಂ ಪ್ರಾತಸ್ತುಯೋ ಸಂಧ್ಯಾಂ ಯೇ ಸಂಧ್ಯಾಂ ಸಮ್ಯಕ್ ನಿತ್ಯ ಉಪಾಸತೆ ನಾವಂ ವೇದಮಯೀಂ ಕೃತ್ವ ತರಂತೆ ತಾರಯಂತಿ ಚ. ಇದು ಕೂಡ ಒಂದು ತುಂಬಾ ಸುಂದರವಾದಂತಹ ಶ್ಲೋಕ. 2 ಹೊತ್ತು ಪ್ರಾತಃ ಕಾಲದಲ್ಲಿ ಸಾಯಂಕಾಲದಲ್ಲಿ ಅವರು ಸಂಧ್ಯೋಪಾಸನೆಯನ್ನು ಮಾಡ್ತಾರೆ. ಅಂಥವರು ಈ ವೇದವೆಂಬ ದೋಣಿಯ ಮೂಲಕ
ವೇದ ಮತ್ತು ಆ ವೇದದ ಸಂಗ್ರಹ ರೂಪವಾದಂತಹ ಗಾಯತ್ರಿ ಎಂಬ ದೋಣಿಯ ಮೂಲಕ ಈ ತರಂತೆ ಸಂಸಾರವನ್ನು ದಾಟ್ತಾರೆ. ತಾರಯಂತಿಚ, ಇನ್ನೊಬ್ಬರನ್ನು ದಾಟಿಸ್ತಾರೆ ಕೂಡ. ಅದಷ್ಟು ದೊಡ್ಡ ಜವಾಬ್ದಾರಿ ಅವರು. ಯೋಜಪೇತ್ ಪಾವನೀಂ ದೇವೀಂ ಗಾಯತ್ರೀಂ ವೇದಮಾತರಂ ನಸೀದೇತ್ ಪ್ರತಿಗೃಹಾನಃ ಪೃಥ್ವೀಂ ಚ ಸಸಾಗರಾಂ ಅಂತ ಇದು ತುಂಬಾ ಅದ್ಭುತವಾದಂಥ ಶ್ಲೋಕ ಇದು. ಈ ಗಾಯತ್ರಿ ಅನ್ನೋದು ವೇದದ ಮಾತ, ಮತ್ತದು ದೇವಿ, ಪಾವನಿ, ಜಗತ್ತನ್ನು ಪವಿತ್ರಗೊಳಿಸುವಂಥದ್ದು. ಇವೆಲ್ಲವೂ ಮಂತ್ರಕ್ಕೂ ಅನ್ವಿತ ಆಗ್ತವೆ ಮತ್ತು ಗಾಯತ್ರಿ ಶಬ್ದವಾಚ್ಯನಾದ ಪರಮಾತ್ಮನಿಗೆ, ಗಾಯತ್ರಿ ಶಬ್ದವಾಚ್ಯನಾದ ಲಕ್ಷ್ಮೀದೇವಿಗೆ, ಇವರೆಲ್ಲರಿಗೂ ಕೂಡ ಅನ್ವಿತ ಆಗ್ತವೆ. ಇಂಥ ಗಾಯತ್ರಿ ಜಪವನ್ನು ನಿತ್ಯ ಯಾರು ಅನುಷ್ಠಾನ ಮಾಡ್ತಾರೆ, ಗಾಯತ್ರಿ ನಾಮಕನಾದ ಭಗವಂತನನ್ನು ಯಾರು ಉಪಾಸಿಸ್ತಾರೆ, ಅವರು ಇಡೀ ಭೂಮಂಡಲವನ್ನೇ ದಾನ ತಗೊಂಡ್ರೂ ಕೂಡ ದುಃಖ ಪಡಬೇಕಾದ ಪ್ರಸಂಗ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ನಮಗೆ ಆಶ್ಚರ್ಯಕರವಾಗಿ ಕಾಣಿಸ್ತದೆ ಮತ್ತು ಉತ್ಪ್ರೇಕ್ಷೆ ಏನೋ ಈ ಮಾತು. ಗಾಯತ್ರಿ ಜಪವನ್ನು ನಾವು ಮಾಡ್ತಾ ಇದ್ದೇವೆ, ನಮ್ಗೆ ಯಾರೇನು ದಾನ ಕೊಟ್ಟರು ಕೂಡ ಅದರಿಂದ ನಮಗೆ ಯಾವುದೇ ರೀತಿಯಾದ ದೋಷವೂ ಕೂಡ ಬರೋದಿಲ್ಲ ಅಂತಿದೆ. ಅದಿರಲಿ, ಅಖಂಡ ಭೂಮಂಡಲವನ್ನ, ಚತುಸ್ಸಾಗರ ಪರ್ಯಂತವಾದಂತಹ ಈ ಭೂಮಂಡಲವನ್ನ ನಮಗೆ ದಾನ ಕೊಡೋರು ಯಾರವರು? ಮತ್ತೆ ಆ ದಾನವನ್ನು ತೆಗೆದುಕೊಂಡು ನಾವು ಮಾಡುವುದಾದ್ರೂ ಏನು, ಅದನ್ನು ನಿಭಾಯಿಸುವುದಾದ್ರೂ ಹೇಗೆ ಅನ್ನುವ ಎಲ್ಲ ಪ್ರಶ್ನೆಗಳು ನಮಗೆ ಬರಬಹುದು. ಅದಕ್ಕೆ ಹೀಗೆ ನಾವು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಆ ಭಾಗಗಳನ್ನ. ಈ ಸಂಗತಿಯನ್ನ ವಾಸ್ತವಿಕವಾಗಿ ನಮ್ಮನ್ನು ಕುರಿತು ಹೇಳಲಿಲ್ಲ. ಅಖಂಡ ಭೂಮಂಡಲವನ್ನು ದಾನ ತೆಗೆದುಕೊಳ್ಳುವುದು ಮತ್ತು ಆ ತೆಗೆದುಕೊಂಡ್ರೂ ಕೂಡ ಯಾವುದೇ ರೀತಿಯಾದ ದೋಷಕ್ಕೊಳಗಾಗುವುದಿಲ್ಲ ಅಂತ ಹೇಳುವುದೇನಿದೆ, ಇದು ಚತುರ್ಮುಖ ಬ್ರಹ್ಮನ ಕುರಿತಾದಂತಹ ಒಂದು ವರ್ಣನೆ. ನಮಗೂ ಕೂಡ ಅದನ್ನು ಸ್ವಲ್ಪ ರೀತಿಯಲ್ಲಿ ಅನ್ವಿತ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಬೃಹದಾರಣ್ಯಕ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಗಾಯತ್ರಿ ಕುರಿತಾಗಿ ಅನೇಕ ವರ್ಣನೆಗಳಿವೆ. ಅಲ್ಲಿ ಈ ಗಾಯತ್ರಿಯೇ ಸಾವಿತ್ರಿ ಅಂತ ಹೇಳುವಂಥ ಒಂದು ಪ್ರಸಂಗ. ಆ ಗಾಯತ್ರಿಗೆ ಅಭಿಮಾನಿನಿಯಾದವಳು ಲಕ್ಷ್ಮೀದೇವಿಯೇ ಮುಖ್ಯಾಭಿಮಾನಿನಿ, ಮತ್ತೆ ಸರಸ್ವತಿ ದೇವಿ ಅಮುಖ್ಯಾಭಿಮಾನಿನಿ. ಆ ಅಮುಖ್ಯಾಭಿಮಾನಿಯಾದ ಸರಸ್ವತಿ ದೇವಿ ಚತುರ್ಮುಖ ಬ್ರಹ್ಮನನ್ನು ಆಶ್ರಯಿಸಿದ್ದಾಳೆ. ಚತುರ್ಮುಖ ಬ್ರಹ್ಮಾತು ಮುಖ್ಯ ಗಾಯತ್ರಿ, ಅವನು ಮುಖ್ಯ ಗಾಯತ್ರಿಯಾದಂತಹ ಲಕ್ಷ್ಮೀದೇವಿಯನ್ನು ಇದ್ದಾನೆ. ಸಾ ಪರೋರಜ ಆಶ್ರಯ, ಆ ಲಕ್ಷ್ಮೀದೇವಿ ಪರೋರಜಸ್ಸನ್ನು ಕರೆಸಿಕೊಂಡಿರುವಂತಹ ಭಗವಂತನನ್ನ ಆಶ್ರಯಿಸಿಕೊಂಡಿದ್ದಾಳೆ ಅಂತಿಷ್ಟು ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಇದೇ ಪ್ರಸಂಗದಲ್ಲಿ ಆ ಗಾಯತ್ರಿ ಮಂತ್ರದ ಜಪಕ್ಕೆ ಯಾರು ಪ್ರಧಾನ ಅಧಿಕಾರಿಗಳು ಅಂತ ವರ್ಣನೆ ಮಾಡುವಂತಹ ಒಂದು ಮಾತು ಕೇಳಿ ಬರ್ತದೆ. ಗಾಯತ್ರಿ ಮುಖ್ಯವೇತ್ತಾರಃ ಯೋಗ್ಯ ಬ್ರಹ್ಮಪದಸ್ಯಯೇ ತೇಷಾಂ ಪ್ರತಿಗ್ರಹ ದೋಷೋ ನ ಕಶ್ಚನ ಭವಿಷ್ಯತಿ ನಚೈಕ ಪದ ವಿಜ್ಞಾನ ಫಲಾಯಾಲಂ ಸುಖಾನಿಚ. ಈ ಗಾಯತ್ರಿಯೇ ಸಾವಿತ್ರಿ ಅಂತ ಹೇಳಿದಂಥ ಒಂದು ಉಪನಿಷತ್ ಭಾಗ ಏನಿದೆ, ಅದಾದ್ಮೇಲೆ ಹೀಗೊಂದು ಉಪನಿಷತ್ ಭಾಗ, ಗಾಯತ್ರೀಮೇವ ಸಾವಿತ್ರೀಂ ಅನುಬ್ರೂಯಾತ್ ಯದಿಹವಾ ಅಪ್ಯೇವಂವಿತ ಬಹ್ವಿವ ಪ್ರತಿಗೃಹ್ಣಾತೆ ನಹೈವ ತತ್ ಗಾಯತ್ರ್ಯ ಏಕಂಚನ ಪದಂ ಪ್ರತಿ. ಗಾಯತ್ರಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವಂತಹ ವ್ಯಕ್ತಿ ಅವನು ಬಹಳ ಸಂಪತ್ತನ್ನ ದಾನ ರೂಪದಲ್ಲಿ ಪಡೆದರೂ ಕೂಡ ಅದೇನು ಅವನಿಗೆ ದೋಷಕರ ಆಗೋದಿಲ್ಲ. ಯಾಕೆಂದ್ರೆ ಅವನಿಗೆ ಈ ಸಂಪತ್ತನ್ನು ದಾನ ಪಡ್ಕೊಂಡು ಅದರಿಂದ ಸಿಗುವಂತ ಸುಖ ಬಹಳ ಕ್ಷುದ್ರವಾದಂತಹ ಸುಖ ಅದು. ಅದನ್ನ ಉಪನಿಷತ್ ಭಾಷ್ಯ ಹೆಚ್ಚು ಸ್ಪಷ್ಟವಾಗಿ ಹೇಳ್ತದೆ, ಉಪನಿಷತ್ತು ಸ್ಪಷ್ಟವಾಗಿ ಹೇಳಿಲ್ಲ. ಆ ಗಾಯತ್ರಿ ಮಂತ್ರವನ್ನ ಎಲ್ಲ ಸೂಕ್ಷ್ಮ ಅಂಶಗಳ ಸಮೇತವಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಇರುವುದು ಯಾರಿಗೆ? ಬ್ರಹ್ಮ ಪದವಿಗೆ ಯಾರು ಯೋಗ್ಯನೋ ಅವನಿಗೆ ಆ ಶಕ್ತಿ ಇರೋದು, ಉಳಿದವರಿಗೆ ಅಂತ ಶಕ್ತಿಯೇ ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಈ ಚತುರ್ಮುಖ ಬ್ರಹ್ಮ ಇಷ್ಟು ಶಕ್ತಿ ಇದ್ದವನು ಗಾಯತ್ರಿ ಜಪವನ್ನೇನು ಪಠಿಸ್ತಾನೆ, ತೇಷಾಂ ಪ್ರತಿಗ್ರಹ ದೋಷೋ ನ ಕಶ್ಚನ ಭವಿಷ್ಯತೆ. ಅವನಿಗೆ ಏನಾದರೂ ದಾನ ಸ್ವೀಕಾರ ಮಾಡುವ ಪ್ರಸಂಗ ಬಂದಾಗ ಯಾವುದೇ ದೋಷ ಬರೋದಿಲ್ಲ. ಯಾಕೆ ಅಂದ್ರೆ
ಆ ಗಾಯತ್ರಿ 24 ಅಕ್ಷರ ಉಳ್ಳದ್ದಾಗಿದೆಯಲ್ಲ, ಅದರಲ್ಲಿ 10 ಪದಗಳಿವೆ, 10 ಪಾದಗಳಿವೆ. ತತ್ ಸವಿತುರು ವರೇಣ್ಯಂ ಭರ್ಗೋ ದೇವಸಿ ಧೀಮಹಿ ಇತ್ಯಾದಿ ರೂಪವಾಗಿ 10 ಶಬ್ದಗಳಿವೆ ಮತ್ತು 24 ಅಕ್ಷರಗಳಿವೆ. ತ್ರಿಪದ 3 ಪಾದಗಳಿಂದ ಕೂಡಿದೆ. ಓಂಕಾರ ಒಂದನ್ನು ಸೇರಿಸಿಬಿಟ್ರೆ 4ನೇ ಪಾದ ಆಗ್ತದೆ. ತತ್ಸವಿತುರು ವರೇಣ್ಯಂ ಅಂತ ಒಂದು ಪಾದ, ಭರ್ಗೋ ದೇವಸಿ ಧೀಮಹಿ ಅಂತ ಒಂದು ಪಾದ, ಧಿಯೋ ಯೋನ ಪ್ರಚೋದಯಾತ್ ಅಂತ ಮತ್ತೊಂದು ಪಾದ. ಆ ಗಾಯತ್ರಿಯ ಒಂದು ಪಾದವನ್ನ ಆ ಚತುರ್ಮುಖ ಬ್ರಹ್ಮ ಏನು ಪರಮಾತ್ಮನ ಮೂಲಕ ಉಪದೇಶ ಪಡ್ಕೊಂಡು ಅರ್ಥ ಮಾಡ್ಕೋತಾನೆ, ಅದರಿಂದ ಏನು ಅವನಿಗೆ ಸುಖ ಆಗ್ತದೆ, ಆ ಸುಖದ ಮುಂದೆ ಈ ದಾನ ಆಗುವ ಸುಖ ಏನೂ ಸುಖವೇ ಅಲ್ಲ ಅವನಿಗೆ. ಆದ್ರಿಂದ ಅವನಿಗೇನು ದೋಷ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅದನ್ನು ಮುಂದೆ ಉಪನಿಷತ್ತು ಹೇಳ್ತದೆ ಮತ್ತೆ, ಸಯ ಇಮಾನ್ ತ್ರೀನ್ ಲೋಕಾನ್ ಪೂರ್ಣಾನ್ ಪ್ರತಿಗೃಹೀಯಾತ್ ಸೋ ಅಸ್ಯಾಯಿತತ್ ಪ್ರಥಮಂ ಪದಮಾಪ್ನುಯಾತ್. ಗಾಯತ್ರಿ ಉಪಾಸಕನಾದ ಚತುರ್ಮುಖ ಭೂಮಿ ಅಂತರಿಕ್ಷ ಅನ್ನುವಂಥ 3 ಲೋಕಗಳ ಆಧಿಪತ್ಯವನ್ನು ಚತುರ್ಮುಖ ಬ್ರಹ್ಮನಿಂದ ಪರಮಾತ್ಮನ ಮೂಲಕ ಪಡ್ಕೋತಾನೆ. ಅನಿರುದ್ಧ ರೂಪಿಯಾದ ಭಗವಂತನ ಮೂಲಕ ಅದನ್ನೆಲ್ಲ ಅವನು ಪಡ್ಕೋತಾನೆ. ಆದರೆ ಆ ಅಷ್ಟೆಲ್ಲ ಲೋಕದನ್ನು ಪರಮಾತ್ಮನ ಮೂಲಕ ಪಡ್ಕೊಂಡು ಅದರಿಂದ ಅವನಿಗೆ ಆಗೋ ಸುಖ ಏನಿದೆ, ಅದು ಆ ಗಾಯತ್ರಿಯ ಅರ್ಥಾನುಸಂಧಾನ ಮಾಡ್ಕೊಂಡು ಅವನೇನು ಜಪ ಮಾಡ್ತಾನಲ್ಲ, ಆ ಫಲದ ಮುಂದೆ ಬಹಳ ಸಣ್ಣ ಫಲ, ಅದು ಕ್ಷುದ್ರವಾದಂತಹ ಫಲ. ಅದು ಗಾಯತ್ರಿ ಉಪಾಸನೆಗೆ ಕೇವಲ ಲೌಕಿಕವಾದಂತಹ ಫಲ ಮಾತ್ರ ಅಲ್ಲ, ಅನೇಕ ಥರದ ಫಲಗಳಿವೆ ಅದಕ್ಕೆ. ವಿಷ್ಣುರ್ ಯದಾ ಭಗವತೋ ಲೋಕಾನ್ ವೇದಾಂಶ್ಚ ಚೇತನಾನ್ ವಿರಿಂಚ ಜನ್ಮನ್ಯಖಿಲಾನ್ ಪ್ರತಿಗೃಹಂತೆ ಕೃತ್ಸನಶಃ ಗಾಯತ್ರಿ ಪದ ವಿಜ್ಞಾನ ಫಲ ಮಾತ್ರ ಭವೇತ್ತದ. ಎಲ್ಲಾ ಲೋಕಗಳ ಆಧಿಪತ್ಯವನ್ನು ಚತುರ್ಮುಖ ಪಡ್ಕೋತಾನೆ ಪರಮಾತ್ಮನಿಂದ. ಆದರೆ ಆ ಗಾಯತ್ರಿಯ ಒಂದು ಶಬ್ದ, ಒಂದು ಪಾದ, ಅದರ ಜ್ಞಾನದಿಂದ ಅವನಿಗೆ ಬಗುವಂತಹ ಸುಖಕ್ಕೆ ಇದು ಯಾವ ರೀತಿಯಲ್ಲೂ ಸಾಟಿ ಅಲ್ಲ ಅಂತ ವರ್ಣನೆ ಮಾಡ್ತಾರೆ. ಇದು ನನಗೆ ತುಂಬಾ ಆಶ್ಚರ್ಯ ಅಂತ ಅನ್ಸಿದ್ದು. ಈಗ ಚತುರ್ಮುಖ ಬ್ರಹ್ಮನ ಆ ಮನೋಭಾವ ಮತ್ತೆ ನಮ್ಮ ಮನೋಭಾವ, ಅದಕ್ಕೆ ನಾನು ಹೋಲಿಸಿಕೊಂಡು ಕೆಲವು ಆಲೋಚನೆಗಳನ್ನು ಮಾಡಲಿಕ್ಕೆ ತೊಡಗಿದೆ. ಅದನ್ನ ನಿಮ್ಮ ಎದುರಿಗೆ ಹಂಚ್ಕೊಳ್ತೇನೆ. ಸಾಮಾನ್ಯವಾಗಿ ನಮಗೆ ಯಾರಾದ್ರೂ ಏನಾದರೂ ದಾನ ಕೊಡ್ತಾರೆ ಅಂತಾದ್ರೆ ಬರೀ ಸಂತೋಷನೇ ಆಗಿಬಿಡ್ತದೆ. ಧನದ ರೂಪದಲ್ಲಿ ಆಗಲಿ, ವಸ್ತುಗಳ ರೂಪದಲ್ಲಿ ಆಗಲಿ ಕೊಟ್ರೆ, ಕೊಡ್ತೀನಿ ಅಂತ ಬಂದ್ರೆ ಸ್ವೀಕಾರ ಮಾಡ್ತೇವೆ. ನಾವೇನು ಅಪರಿಗ್ರಹ ವ್ರತ ಏನು ಇಟ್ಕೊಂಡಿಲ್ಲ, ಅಪರಿಗ್ರಹ ವ್ರತ ಇಟ್ಕೊಂಡಿಲ್ಲ. ಅದರಿಂದ ಅವ್ರು ಕೊಡ್ಲಿಕ್ಕೆ ಬಂದ್ರೆ ಸ್ವೀಕಾರ ಮಾಡ್ತೇವೆ. ಕೊಟ್ಟಿದ್ರಿಂದ ನಮಗೆ ಸಂತೋಷವೂ ಆಗ್ತದೆ. ಈ ನಮಗೆ ಈ ಪ್ರತಿಗ್ರಹ ಮಾಡಿದ್ರಿಂದ, ದಾನ ಸ್ವೀಕಾರ ಮಾಡಿದ್ರಿಂದ ಭಾಗವತದ 11ನೇ ಸ್ಕಂದ ಹೇಳುವಂತೆ ತಪಸ್ತೇಜೋ ಯಶೋನುದಂ, ನಮ್ಮ ತಪಸ್ಸು, ನಮ್ಮ ಯಶಸ್ಸು ಮತ್ತು ನಮ್ಮ ತೇಜಸ್ಸು, ಈ 3ಕ್ಕೂ ಪ್ರತಿಗ್ರಹ ಅಂತ ಅನ್ನೋದು ಬಾಧಕ ಆಗ್ತದಲ್ಲ. ಅದು ಯಾಕೆ ಬಾಧಕ ಆಗ್ತದೆ ಅಂತಂದ್ರೆ, ನಾವು ಆ ದಾನ ತಗೊಂಡಾಗ ಸಂತೋಷ ಬಿಟ್ಬಿಡ್ತೀವಿ, ಹಿಗ್ಗುತ್ತೇವೆ. ಇಷ್ಟೊಂದು ವಸ್ತುಗಳು ನಮಗೆ ಅನಾಯಾಸವಾಗಿ ಸಿಕ್ಕುವಲ್ಲ, ನಮ್ಮ ಯೋಗ್ಯತೆಯನ್ನು ಗಮನಿಸಿ, ನಮ್ಮ ಶಕ್ತಿಯನ್ನು ಗಮನಿಸಿ ಇವರೆಲ್ಲ ನಮಗೆ ದಾನ ಮಾಡಿಬಿಟ್ರು, ಅದು ನಮ್ಗೆ ಸಿಕ್ಕಿಬಿಡ್ತಲ್ಲ ಅಂತ ನಾವು ಹಿಗ್ಗುತ್ತೇವೆ. ಹಾಗೆ ಹಿಗ್ಗಿದಾಗ ನಮಗೆ ಅನೇಕ ಥರದ್ದು ಪುಣ್ಯಗಳೆಲ್ಲ ಹೊರಟು ಹೋಗ್ತವೆ, ಪಾಪಗಳೆಲ್ಲ ನಮ್ಮ ಬೆನ್ನು ಅಂಟ್ಕೋತವೆ. ಅದನ್ನ ನಾವು ಒಂದು 2-3 ದಿವಸ ಹಿಂದೆನೂ ಕೂಡ ನಾವು ಇದನ್ನೆಲ್ಲ ನೋಡಿದ್ದೇವೆ. ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ 3 ಲೋಕಗಳನ್ನು ಕೊಡ್ತಾನೆ. ನಮಗೆ ಮಹಾಭಾರತ ಶ್ಲೋಕ ನೋಡ್ತಿದ್ದೀವಲ್ಲ, ಪೃಥ್ವಿಯಂತೆ ಸಸಾಗರಾಮ್ ಅಂತ. 3 ಲೋಕಗಳಿಂದ ಸಮಸ್ತ ಸಾಗರಗಳಿಂದ ಕೂಡಿದಂತಹ 3 ಲೋಕವನ್ನೇ ಅವನಿಗೆ ಕೊಟ್ಟರು, ಅವನಿಗೆ ಏನೂ ದೋಷ ಬರೋದಿಲ್ಲ ಅಂತ ಬಂತಲ್ಲ. ಅದು ನಮಗೆ ಪ್ರಶ್ನೆ ಅಲ್ಲೇ ಅಲ್ಲ, ಅದು ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಕೊಡ್ತಾನೆ. ಆದರೆ ಚತುರ್ಮುಖ ಬ್ರಹ್ಮನಿಗೆ ಸಂತೋಷ ಆಗ್ತದೆ. ಯಾಕೆ ಸಂತೋಷ ಆಗ್ತದೆ ಅಂದ್ರೆ, ನನಗಿಂತ 3 ಲೋಕಗಳ ಆಧಿಪತ್ಯ ಸಿಕ್ತಲ್ಲ ಅಂತ ಅವನು ಹಿಗ್ಗೋದಿಲ್ಲ, ಅವನು ಅದರಿಂದ ಮೆರೆದಾಡೋದಿಲ್ಲ. ಭಗವಂತ ಕೊಟ್ಟದ್ದು ಅನುಗ್ರಹ, ಈ ಜವಾಬ್ದಾರಿಯನ್ನು ನಾನು 3 ಲೋಕಗಳ ಒಡೆತನವನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತ ಆ ಜವಾಬ್ದಾರಿಯ ಪ್ರಜ್ಞೆಯಿಂದ ಮಾತ್ರ ಅದನ್ನು ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಆ ದಾನ ಸ್ವೀಕಾರದಿಂದ ಬರುವಂತಹ ಫಲ ಏನಿದೆ, ಅವನಿಗೆ ಆನಂದ ಏನಿದೆಯಲ್ಲ, ಆನಂದ ತುಂಬಾ ಕ್ಷುದ್ರವಾದಂತಹ ಆನಂದ. ಅವನಿಗೆ ಭಗವಂತನ ಮೂಲಕ
ಆ ಗಾಯತ್ರಿ ಉಪದೇಶವನ್ನು ಪಡ್ಕೊಂಡು ಅದರ ಎಲ್ಲಾ ಅರ್ಥಗಳನ್ನು ತಿಳಿದು ಸರಿಯಾಗಿ ತಿಳಿದು ಮಾಡ್ತಾನಲ್ಲ, ಅವನಿಗೆ ಅದರಿಂದ ಮಹಾ ಆನಂದ ಆಗ್ತದೆ. ಆ ಚತುರ್ಮುಖ ಬ್ರಹ್ಮನಿಗೆ ಆ ಆನಂದದ ಮೂಲಕ, ಆ ಆನಂದದ ಮುಂದೆ ಈ ದಾನ ಸ್ವೀಕಾರ ಮಾಡಿದಾಗ ಬರುವಂತಹ ಆನಂದ ತುಂಬಾ ಕ್ಷುದ್ರವಾದಂತಹ ಆನಂದ ಇದೆ. ಆದ್ರಿಂದ ಅವನಿಗೆ ಯಾವುದೇ ಪ್ರತಿಗ್ರಹದ ದೋಷ ಅಂಟುವುದೇ ಇಲ್ಲ. ಆದ್ರೆ ನಮಗೇನಾಗ್ತದೆ, ನಾವು ಓದಿರುವುದೇ ಮೊದಲು ಕಡಿಮೆ. ಚತುರ್ಮುಖ ಬ್ರಹ್ಮನಿಗೂ ನಮಗೂ ಏನು ಹೋಲಿಕೆ? ರಂಗನ ಮುಂದೆ ಸಿಂಗನೆ ಅಂತ ಹೇಳ್ತಿರ್ತಾರೆ ಗಾದೆ ಮಾತಿನಲ್ಲಿ. ನಮಗೇನು ಜ್ಞಾನ ಇದೆ? ಅರ್ಥ ಇರುವುದೇ ಒಂದಿಷ್ಟು ಅಲ್ಪಜ್ಞಾನ. ಆ ಅಲ್ಪಜ್ಞಾನದಿಂದಾಗಿ ನಮಗೊಂದಿಷ್ಟು ಅಹಂಕಾರ, ಆನಂದ ಬಂದಿರ್ತದೆ. ದಾನ ಸ್ವೀಕಾರ ಮಾಡಿದಾಗ ಹೆಚ್ಚು ಆನಂದ ಆಗಿಬಿಡ್ತದೆ. ಶಾಸ್ತ್ರ ಓದಿದಾಗ ಬರುವ ಆನಂದಕ್ಕಿಂತ, ಶಾಸ್ತ್ರ ಪ್ರವಚನ ಮಾಡಿದಾಗ ಸಿಗುವ ಆನಂದಕ್ಕಿಂತ ಇಂಥ ಸಂಪತ್ತು ನಮಗೆ ಪ್ರಾಪ್ತ ಆದಾಗ ಹೆಚ್ಚು ಆನಂದ ಆಗಿಬಿಡ್ತದೆ. ಹೆಚ್ಚು ನಾವು ಹಿರಿ ಹಿಗ್ಗುತ್ತೇವೆ. ಆ ಹಿಗ್ಗಿದಾಗ ನಮಗೆ ಪ್ರತಿಗ್ರಹ ದೋಷ ಬಂದು ಅಂಟ್ಕೊಂಡು ಬಿಡ್ತದೆ. ಚತುರ್ಮುಖ ಬ್ರಹ್ಮನಷ್ಟು ನಾವು ಆ ಗಾಯತ್ರಿ ಮಂತ್ರಕ್ಕೆ ಅಧಿಕಾರಿಗಳಲ್ಲ. ಅದನ್ನ ಈ ಬೃಹದಾರಣ್ಯಕ ಉಪನಿಷತ್ತೇ ಮುಂದೆ ಹೇಳ್ತದೆ. ಗಾಯತ್ರ್ಯಾನ ಹ್ಯಯೋಗ್ಯೋಪಿ ದ್ವಿಜೋ ಯೋಗ್ಯೋಪಿ ಕಶ್ಚನ. ಯಾವ ಬ್ರಾಹ್ಮಣನೂ ಪೂರ್ಣವಾಗಿ ಗಾಯತ್ರಿ ಅಯೋಗ್ಯನೂ ಅಲ್ಲ, ಪೂರ್ಣವಾಗಿ ಯೋಗ್ಯನೂ ಅಲ್ಲ. ಅವರವರಿಗೆ ಎಷ್ಟೆಷ್ಟು ಶಕ್ತಿ ಇರ್ತದೋ ಅಷ್ಟೆಷ್ಟು ಫಲಗಳನ್ನ ಪರಮಾತ್ಮ ಆಯಾ ಉಪಾಸಕನಿಗೆ ಕೊಡ್ತಾನೆ ಅಂತ ಅವರು ವರ್ಣನೆ ಮಾಡ್ತಾರೆ. ಫಲ ಅಲ್ಪಂಚ ಯೋಗ್ಯತಃ, ಸ್ವಲ್ಪ ಸ್ವಲ್ಪ ಅವರವ್ರ ಯೋಗ್ಯತೆಗೆ ಅನುಸಾರವಾಗಿ ಒಂದಷ್ಟು ಫಲ ಸಿಗ್ತದೆ. ತಸ್ಮಾದ್ ಉಕ್ತ ಫಲಂ ಸರ್ವಂ ಸರ್ವೋಪಾಸಾಚ ತಸ್ಯ ಹಿ. ಆ ಫಲ ಎಲ್ಲವೂ ಕೂಡ ಪೂರ್ಣವಾಗಿ ಸಿಗುವುದು ಚತುರ್ಮುಖ ಬ್ರಹ್ಮನಿಗೆ. ಅಂಶೇನ ಉಪಾಸನ ಅನ್ಯೇಷಾಂ. ನಮ್ಮಂಥವ್ರು ಯಾವುದೋ ಒಂದು ಅಂಶವನ್ನು ಮಾತ್ರ ತಿಳ್ಕೊಂಡೇವೆ, ಉಪಾಸನೆ ಮಾಡಿಯೇವು. ಫಲಂ ಅಲ್ಪಂಚ ಯೋಗ್ಯತಃ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಫಲ ಸಿಗ್ತದೆ. ಅದರಿಂದ ನಾವು ಪೂರ್ಣವಾಗಿ ಅಯೋಗ್ಯರೂ ಅಲ್ಲ, ಯೋಗ್ಯರೂ ಅಲ್ಲ ಗಾಯತ್ರಿಗೆ. ಆದರೂ ಒಂದಿಷ್ಟು ಏನೋ ಮಾಡ್ತಾ ಇದ್ದೀವಿ. ನಮಗೆ ನಾವು ಈ ಸದ್ಯ ಅಂತೂ ಪ್ರತಿಗ್ರಹ ಅಪರಿಗ್ರಹ ವ್ರತ ಇಟ್ಕೊಂಡಿಲ್ಲ. ದಾನ ಸ್ವೀಕಾರ ಮಾಡಲೇಬಾರದು ಅನ್ನುವ ವ್ರತವನ್ನೇನು ಇಟ್ಕೊಂಡಿಲ್ಲ. ಇನ್ನೊಬ್ರು ದಾನ ಕೊಟ್ಟು ಸ್ವೀಕಾರ ಮಾಡ್ತೀವಲ್ಲ, ಆ ಸ್ವೀಕಾರ ಮಾಡಿದಾಗ ನಮಗೆ ಆನಂದ ಆಗ್ತದೆ. ಇಲ್ಲಂತಲ್ಲ, ಸಂಪತ್ತು ಬಂದಾಗ ಯಾರಿಗಾದ್ರೂ ಆನಂದ ಆಗೇ ಆಗ್ತದೆ. ಇದು ₹1 ಬಂದರೂ ಆಗ್ತದೆ, ₹1,00,00,000 ಬಂದರೂ ಆಗ್ತದೆ. ಆದರೆ ಶಾಸ್ತ್ರದ ಮೂಲಕ ಒಂದು ವಿಶೇಷ ಅರ್ಥವನ್ನು ನಾವು ತಿಳಿದುಕೊಂಡಾಗ ಏನು ಆನಂದ ಆಗ್ತದೆ, ಆ ಆನಂದ ಬಹಳ ದೊಡ್ಡದಾಗಬೇಕು. ನಮ್ಮ ದಾನ ಸ್ವೀಕಾರದಿಂದ ಬಂದಂತಹ ಆನಂದಕ್ಕಿಂತ ಶಾಸ್ತ್ರಜ್ಞಾನಜನ್ಯವಾದಂತಹ ಆನಂದ ದೊಡ್ಡದಾಗಬೇಕು. ನಾವು ತಿಳ್ಕೊಂಡಾಗ ಮತ್ತು ಇನ್ನೊಬ್ಬರಿಗೆ ನಾವು ಅದನ್ನು ತಿಳಿಸಿದಾಗ ನಮಗೂ ಅವರಿಗೂ ಆಗುವಂತಹ ಆನಂದ ಬಹಳ ದೊಡ್ಡದಾಗಬೇಕು. ಆವಾಗ ನಮಗೆ ಪ್ರಾಯ ಈ ಪರಿಗ್ರಹದ ದೋಷ ಕಡಿಮೆ ಆಗ್ತದೆ. ಈಗ ಚತುರ್ಮುಖ ಬ್ರಹ್ಮನ ಒಂದು ಪ್ರವೃತ್ತಿ ಇದೆಯಲ್ಲ, ಯಾಕಂದ್ರೆ ಅವನಿಗೆ ಶಾಸ್ತ್ರಜ್ಞಾನ ಬಂದಾಗ ಆಗುವ, ಗಾಯತ್ರಿ ಜ್ಞಾನ ಬಂದಾಗ ಆಗುವ ಆನಂದ ದೊಡ್ಡದು. ದಾನ ಸ್ವೀಕಾರ ಮಾಡಿದಾಗ ಆಗುವಂತಹ ಆನಂದ ಸಣ್ಣದು. ಅವನಿಗೆ ಆ ಒಂದು ಮನೋವೃತ್ತಿ ಇದೆಯಲ್ಲ, ಅವನ ಮನೋಭಾವ, ಮೆಂಟಾಲಿಟಿ, ಅದು ನಮಗೂ ಕೂಡ ಅನ್ವಿತ ಆಗಬೇಕು. ಯಾಕೆಂದ್ರೆ ಅವನ ಜೀವಾಭಿಮಾನಿ, ಅವನ ಅಭಿಮನ್ಯಮಾನರಾದವರು ನಾವು. ಅವನು ಹೇಗೆ ಬದುಕ್ತಾನೋ ಆ ಥರ ಬದುಕಬೇಕಾದವರು, ಅವನು ಮೇಲ್ಪಂಕ್ತಿಯಲ್ಲಿ ಬದುಕಬೇಕಾದವರು. ಶಾಸ್ತ್ರಜನ್ಯವಾದ ಆನಂದ ಬಹಳ ದೊಡ್ಡದು. ಅದನ್ನ ನೀವು ಎಲ್ಲರೂ ಕೂಡ ನಿರೀಕ್ಷಿಸಿರಿ, ಅದನ್ನೇ ಪಡ್ಕೊಳ್ಳುವ ಪ್ರಯತ್ನ ಮಾಡಿ. ಸಂಪತ್ತಿನ ದಾನ ಸ್ವೀಕಾರದಿಂದ ಬಂದಂತಹ ಆನಂದ ಸಣ್ಣದು, ಅದನ್ನು ನೆಚ್ಚಿಕೊಳ್ಬೇಡಿ, ಅದನ್ನು ಬಯಸಬೇಡಿ. ದಾನ ಸ್ವೀಕಾರಕ್ಕಾಗಿ ಯಾವುದೇ ರೀತಿಯಾದ ಹಪಹಪಿಯೂ ಬೇಡ. ಅಪರಿಗ್ರಹ ವ್ರತ ಇಟ್ಕೊಂಡಿಲ್ಲದೆ ಹೋದ್ರೆ ದಾನ ಕೊಟ್ಟದ್ದನ್ನ ಸ್ವೀಕಾರ ಮಾಡಿರಿ. ಆದ್ರೆ ಆ ಸಂದರ್ಭದಲ್ಲಿ ಹಿಗ್ಗುವುದು ಬೇಡ. ಭಗವಂತನ ಶಾಸ್ತ್ರಗಳ ಶ್ರವಣದ ಮೂಲಕ, ಪ್ರವಚನದ ಮೂಲಕ ಏನು ಆನಂದ ಆಗ್ತದೆ ಅದನ್ನೇ ಹೆಚ್ಚು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೇ ಅಂತ ಗೀತಾ ಭಾಷ್ಯ ಹೇಳ್ತದೆ. ಯಾವತ್ ಬ್ರಹ್ಮಣಸ್ತು ಪ್ರಾಯೋನಾ ಪ್ರತಿಭಾಸಿತಂ. ಚತುರ್ಮುಖ ಬ್ರಹ್ಮನಿಗೆ ಗೊತ್ತಿಲ್ಲದೆ ಇರುವುದೇನಿದೆ ರೀ? ಎಲ್ಲವೂ ಗೊತ್ತಿದೆ ಅವನಿಗೆ. ಆದರೂ ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೇ. ಮತ್ತೆ ಅವನು ಅಧ್ಯಯನ ಮಾಡ್ತಾನೆ ಇರ್ತಾನಂತೆ. ಗಾಯತ್ರಿಯನ್ನು ಅಧ್ಯಯನ ಮಾಡ್ತಾನೆ, ಮತ್ತೆ ಶಾಸ್ತ್ರಗಳನ್ನು, ಬೇರೆ ಮಹಾಭಾರತಾದಿಗಳನ್ನು ಅಧ್ಯಯನ ಮಾಡ್ತಾನೆ. ಎಲ್ಲವನ್ನೂ ಅವನು ಅಧ್ಯಯನ ಮಾಡ್ತಾನೆ ಇರ್ತಾನೆ. ಯಾಕೆಂದ್ರೆ ಇವನು ಅಧ್ಯಯನ ಮಾಡಿದ್ದು ನೋಡಿ ಅವನ ತಂದೆಗೆ ಭಾರಿ ಸಂತೋಷ ಆಗ್ತದೆ. ಪರಮಾತ್ಮನಿಗೆ ಸಂತೋಷ ಆಗ್ತದೆ, ಅವನಿಗೂ ಆನಂದ ಆಗ್ತದೆ, ತೃಪ್ತಿ ಆಗ್ತದೆ.
ಈ ಮಗನಿಗೂ ಈ ಶಾಸ್ತ್ರಜ್ಞಾನ ಪಡ್ಕೊಂಡಿದ್ದರಿಂದ ಇವನಿಗೂ ಸಂತೋಷ ಆಗ್ತದೆ. ಇದನ್ನೆಲ್ಲ ನಾವು ಭಗವಂತನನ್ನು ಮೆಚ್ಚಿಸುವ ಕಾರ್ಯಗಳನ್ನು ನಾವು ಮಾಡಬೇಕು. ಚತುರ್ಮುಖನಷ್ಟು ಅಲ್ಲದೆ ಹೋದ್ರೂ ಶಾಸ್ತ್ರದ ಅಧ್ಯಯನ, ಶಾಸ್ತ್ರದ ಪ್ರವಚನ ಮೂಲಕ ಸಿಗುವ ಆನಂದವನ್ನೇ ನಾವು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಅವನಿಗೆ ಹೆಚ್ಚು ಸಿಗ್ತದೆ, ಹೆಚ್ಚು ಉಪದೇಶ ಮಾಡ್ತಾನೆ, ಹೆಚ್ಚು ಅಧ್ಯಯನ ಮಾಡ್ತಾನೆ. ಅಷ್ಟಲ್ಲದೆ ಹೋದ್ರೂ ನಮ್ಮ ಯೋಗ್ಯತೆ ಇತಿಮಿತಿಯಲ್ಲಿ ಆದರೂ ಶಾಸ್ತ್ರವನ್ನು ಇನ್ನೊಬ್ಬರಿಗೆ ಪಾಠ ಹೇಳಿ ನಾವು ಅಧ್ಯಯನ ಮಾಡಿ ಅದರಿಂದ ಸಿಗುವಂತಹ ಆನಂದವನ್ನೇ ನಾವು ನಿರೀಕ್ಷಿಸಬೇಕು ಹೊರತು ಈ ಸಂಪತ್ತಿನ ಸ್ವೀಕಾರದಿಂದ ಬರುವಂತಹ ಆನಂದವನ್ನ ನಾವು ಮೆಚ್ಚಬಾರದು ಅಂತ ನಮಗೆ ಆ ಚತುರ್ಮುಖ ಬ್ರಹ್ಮನ ಆ ಒಂದು ಉದಾಹರಣೆಯಿಂದ ಅವನ ಮನೋಭಾವ ಹೇಗಿರ್ತದೆ ಅನ್ನೋದು ನೋಡಿದಾಗ ಗೊತ್ತಾಗ್ತದೆ. ಆದ್ರಿಂದಲೇ ಪಾಪ ನಮಗೆ ಬರುವುದು ಯಾಕೆ? ಪಾಪ ಪುಣ್ಯ ಅನ್ನೋದು ಕಾನ್ಸೆಪ್ಚುವಲ್. ಅದು ಯಾವ ದೃಷ್ಟಿಯಿಂದ ವ್ಯಕ್ತಿ ಏನನ್ನು ಮಾಡಿದ ಅಂತ ಅನ್ನೋದು ಅವನು ಪಾಪಕ್ಕೆ ಪುಣ್ಯಕ್ಕೆ ಕಾರಣ ಆಗ್ತದೆ. ದಾನ ಸ್ವೀಕಾರ ಮಾಡಿ ಚೆನ್ನಾಗಿ ಹಿಗ್ಗಿಬಿಟ್ರೆ, ಸಂತೋಷ ಪಟ್ಟು ನನಗಿದಿಂದ ಐಹಿಕ ಭೋಗಗಳಿಗೆ ಅನುಕೂಲ ಆಯಿತು ಅಂತ ಹಿಗ್ಗಿಬಿಟ್ರೆ ಪಾಪ ಬಂದ್ಬಿಡ್ತದೆ. ದಾನ ಸ್ವೀಕಾರ ಮಾಡಿ ದಾನವನ್ನು ಅವ್ರು ಕೊಟ್ಟಿದ್ದಾರೆ, ದಾನವನ್ನು ಕೊಡಬೇಕಾದ್ದು ಅವ್ರ ಕರ್ತವ್ಯ, ಕೊಟ್ಟಿದ್ದಾರೆ. ಯಾವುದೋ ದೋಷಗಳ ಪರಿಹಾರಕ್ಕಾಗಿ ಜ್ಯೋತಿಷಿಗಳು ಪುರೋಹಿತರು ಹೇಳಿರ್ತಾರೆ, ಕೊಟ್ಟಿದ್ದಾರೆ. ಅಥವಾ ಸ್ವೇಚ್ಛೆಯಿಂದಾದ್ರೂ ಕೊಟ್ಟಿದ್ದಾರೆ, ಅವರ ಕರ್ತವ್ಯ ಕೊಟ್ಟಿದ್ದಾರೆ. ದಾನ ಸ್ವೀಕಾರ ಮಾಡುವುದು ಒಂದು ಐಚ್ಛಿಕವಾದ ಕರ್ತವ್ಯ ನನ್ನದು, ಅದಕ್ಕಾಗಿ ಸ್ವೀಕಾರ ಮಾಡಿದ್ದೇನೆ. ಇದರಿಂದ ನಾನು ಬಹಳ ಸಂತೋಷ ಪಡಬಾರದು, ದಾನವನ್ನು ಮತ್ತೆ ಮತ್ತೆ ನಿರೀಕ್ಷೆ ಮಾಡಬಾರದು ಕೂಡ. ತೀರಾ ತೆಗೆದುಕೊಳ್ಳಲೇಬೇಕಾದ ಪ್ರಸಂಗ ಬಂದಾಗ ನಾನು ತೆಗೆದುಕೊಳ್ಬೇಕು ಅಂತ ನಮಗೊಂದು ಸಂಯಮ ಇರಬೇಕು ಆ ಸಂದರ್ಭದಲ್ಲಿ. ಮತ್ತೆ ಸಂತೋಷವನ್ನು ನಾವು ಶಾಸ್ತ್ರಾಧ್ಯಯನದ ಮೂಲಕ, ಶಾಸ್ತ್ರ ಪ್ರವಚನದ ಮೂಲಕ ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಭಗವಂತನನ್ನು ಆ ರೀತಿಯಾಗಿ ಸಂಪ್ರೀತಗೊಳಿಸಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ಬಿಟ್ರೆ ನಮಗೂ ಕೂಡ ಶಾಸ್ತ್ರಾಧ್ಯಯನದಿಂದಲೇ, ಶಾಸ್ತ್ರ ಪ್ರವಚನದಿಂದಲೇ ಬರುವಂತಹ ಆನಂದವೇ ಹೆಚ್ಚು ದೊರಕಲಿಕ್ಕೆ ಪ್ರಾರಂಭ ಆದಾಗ ದಾನ ಸ್ವೀಕಾರದಿಂದ ನಮಗಾಗುವಂತಹ ಆನಂದ ಕಡಿಮೆ ಆಗ್ತಾ ಹೋಗ್ತದೆ. ದಾನ ಸ್ವೀಕಾರದಿಂದ ಬರುವಂತಹ ಆನಂದ ಕಡಿಮೆ ಆದಷ್ಟು ಆ ದಾನ ಸ್ವೀಕಾರ ಮಾಡಿದ್ರು ಕೂಡ ಅದರಿಂದ ಬರುವ ಪಾಪವೂ ಕಡಿಮೆ ಆಗ್ತದೆ. ಮತ್ತೆ ನಮ್ಮ ತಪಶಕ್ತಿ, ನಮ್ಮ ಬ್ರಹ್ಮ ತೇಜಸ್ಸು, ನಮ್ಮ ಯಶಸ್ಸು ಅವು ಕ್ಷೀಣ ಆಗೋದಿಲ್ಲ ಕೂಡ. ಇದನ್ನ ನಾವು ಅದನ್ನು ತಿಳ್ಕೊಳ್ಬೇಕು. ಅದರಿಂದ ಖಂಡಿತವಾಗಿ ಈ ಶ್ಲೋಕ ಏನಿದೆಯಲ್ಲ, ಪಾವನವಾದಂತಹ ವೇದ ಮಾತೆಯಾದ ಗಾಯತ್ರಿಯನ್ನು ಜಪ ಮಾಡಿದವನಿಗೆ ಇಡೀ ಭೂಮಂಡಲವನ್ನೇ, ಚತುಸ್ಸಾಗರ ಸಮೇತವಾದ ಭೂಮಂಡಲವನ್ನು ದಾನ ಸ್ವೀಕಾರ ಮಾಡಿದ್ರು ಅವನಿಗೆ ದುಃಖ ಆಗೋದಿಲ್ಲ ಅನ್ನೋ ಮಾತೇನಿದೆಯಲ್ಲ, ಇದು ಚತುರ್ಮುಖ ಬ್ರಹ್ಮನಿಗೆ ಪೂರ್ಣ ಅರ್ಥದಲ್ಲಿ ಹೊಂದುವಂಥದ್ದು. ನಮಗೆ ಯಾರು ಚತುಸ್ಸಾಗರ ಪರ್ಯಂತವಾದ ಭೂಮಿಯನ್ನು ದಾನ ಮಾಡಲಿಕ್ಕೆ ಬಂದೂ ಇಲ್ಲ. ಅದನ್ನು ತಗೊಂಡು ಏನ್ ಮಾಡಬೇಕು ಅಂತೂ ನಮ್ಗೆ ಗೊತ್ತಾಗೋದಿಲ್ಲ. ಪ್ರಾಯ ಅದನ್ನು ದಾನ ಸಿಕ್ಕರೆ ನಾವು ಆನಂದದಿಂದ ಎದೆ ಹೊಡೆದು ಸತ್ಯ ಹೋಗಿಬಿಡ್ತೇವೆ. ಅದರಿಂದ ಚತುರ್ಮುಖ ಬ್ರಹ್ಮನಿಗೆ ಹೇಳಿದ್ದಿದ್ದು ಅಷ್ಟು ಗಾಯತ್ರಿ ಎಲ್ಲಾ ಅರ್ಥಗಳನ್ನು ತಿಳ್ಕೊಳ್ಳಬಲ್ಲ ಶಕ್ತಿ ಇರುವವನಿಗೆ. ಉಳಿದವರಿಗೆ ನಮಗೆ ಯಥಾಯೋಗ್ಯವಾಗಿ ಭಗವಂತನ ಕುರಿತಾದ ಶಾಸ್ತ್ರಗಳ ಪ್ರವಚನ ಮತ್ತು ಅಧ್ಯಯನಗಳಿಂದ ಹೆಚ್ಚು ಆನಂದ ಬರಬೇಕು. ಮತ್ತೆ ದಾನ ಸ್ವೀಕಾರದಿಂದ ಬರುವಂತಹ ಆನಂದ ಕಡಿಮೆ ಆಗ್ತಾ ಹೋಗ್ಬೇಕು ನಮಗೆ. ಹಾಗಾದಾಗ ನಮಗೂ ಕೂಡ ಆ ಪ್ರತಿಗ್ರಹ ದೋಷಗಳು ಕಡಿಮೆ ಆಗ್ತವೆ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.